Watch full episodes on Jio Hotstar. अरे बड़ा बड़ा मट बेड़ कण ಮಟ ಸಾಕ್ ತಿಳಿಸ್ಬಿಡು ಹೋಗ್ಲಿ ಬಿಡ ಸೋಲಪ್ಕೊಂಬಿಡ ಹೋಗ್ಲಿ ಬಿಡ ಇಲ್ಲಿ ಸಾಧ್ಯ ಇಲ್ಲ ಕಣೋ ಫುರ್ಫುರಿ ನಗರದ ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ತಯಾರು ಕಣೋ ನನ್ನ ಜೀವ ಎಲ್ಲರಿಗೂ ಹೋರಾಡಕ್ ತಯಾರು ಕಣೋ ಫುರ್ಫುರಿ ನಗರ ಜನಗಳೇ ಜ್ಞಾಪಕ ಇಟ್ಕೊಳ್ಳಿ, ನಾನು ಹೇಳಲ್ಲ, ಜನಗಳೇ ಹೇಳ್ತಾರೆ. ಟೈಗರ್ ಇಂದ ಬಚಾವಾಗೋದು ಸಾಧ್ಯ ಇರಬಹುದು, ಆದ್ರೆ ಟೈಗರ್ ಚಾಂಗ್ ಇಂದ ಬಚಾವಾಗೋದು ಖಂಡಿತ ಸಾಧ್ಯನೇ ಇಲ್ಲ. ಟೈಗರ್ ಚಾಂಗ್, ಟೈಗರ್ ಚಾಂಗ್, ನಾನು ಏನಕ್ಕೆ ಸೋತೆ ಅಂದ್ರೆ ನನಗೆ ಹೊಡೆದಾಡಕ್ಕೆ ಇಷ್ಟನೇ ಇಲ್ಲ. ನನಗೆ ಈ ಥರ ಫೈಟ್ ಗೊತ್ತಿಲ್ಲ. ನಾನು ಯಾವ್ದಕ್ಕೆ ಸೋತೆ ಅಂತ ಹೇಳಿದ್ರೆ ನನಗೆ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಒಂಚೂರು ಗೊತ್ತೇ ಇಲ್ಲ. ಆದರೆ ನಾನಿವತ್ತು ಎಲ್ಲರ ಮುಂದೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ, ಇಲ್ಲಿ ಕೇಳು. ನಾನು ಮಾರ್ಷಲ್ ಆರ್ಟ್ನ ಕಲಿತು ಒಂದಲ್ಲ ಒಂದಿನ ನಿಮ್ಮೂರಿಗೆ ಬಂದು ನಿನ್ನ ಸೋಲಿಸ್ತೀನಿ. ಓಕೆ, ನಾನು ನಿನ್ನ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ. ನಾನು ಕಾಯ್ತಾ ಇರ್ತೀನಿ. ಆದರೆ ಜ್ಞಾಪಕ ಇಟ್ಕೋ, ಟೈಗರ್ ವಾರಿಂದ ಬಚಾವ್ ಆಗಬಹುದು, ಆದರೆ ಈ ಟೈಗರ್ ಚಾಂಗಿಂದ ಬಚಾವ್ ಆಗೋದು ಸಾಧ್ಯನೇ ಇಲ್ಲ. ಟೈಗರ್ ಚಾಂಗ್, ಟೈಗರ್ ಚಾಂಗ್, ನೀನು ನನಗೆ ಸಖತ್ತಾಗಿ ಹೊಡೆದಾಕ್ಬಿಟ್ಟೆ. ಆದ್ರೆ ನಾನು ಬರೀ 3-4 ಏಟು ಹೊಡೆದಿದ್ದೀನಿ ಅಷ್ಟೇನೆ. ಆದ್ರೆ ಸರಿಯಾಗಿ ಒದೆ ಕೊಟ್ಟಿದ್ದೀನಿ. ನಿನ್ ಕಣ್ಣು ನೋಡ್ಕೋಬೇಕಾರೆ ನೋಡ್ದ್ಯಾ ಎಷ್ಟು ಸುಂದರವಾಗಿದೆ. ಮೋಟು, ಯಾಕೋ ನೀ ಚಾಲೆಂಜ್ ಹಾಕಕ್ ಹೋದೆ ಅವನಿಗೆ? ನಿನಗೆ ಚೆನ್ನಾಗಿ ಗೊತ್ತು ಕಣ, ನೀನು ಅವನಿಗೆ ಸೋಲ್ಸಕ್ ಆಗೋದೇ ಇಲ್ಲ ಅಂತ. ಮೋಟು ಯಾರನ್ನಾದ್ರೂ ಸೋಲಿಸ್ತಾನೆ. ಶುಭಾಶಯಗಳು ಮೋಟು, ನೀನು ಫೈಟ್ನ ಸೋತಿರಬಹುದು, ಆದ್ರೆ ಜನಗಳ ಮನಸ್ಸನ್ನ ಗೆದ್ದಿದೀಯ. ನೀನು ಸಾಬೀತು ಮಾಡಿದೀಯ, ನೀನು ತುಂಬಾ ಶಕ್ತಿಶಾಲಿವಂತ. ಮೋಟು, ನಿನ್ನಲ್ಲಿ ಆ ಜನಿಯನ್ನು, ಆ ಫೈಟಿಂಗ್ ಸ್ಪಿರಿಟು, ಅದು ನಿನ್ನ ದೊಡ್ಡ ಮಾರ್ಷಲ್ ಆರ್ಟ್ ಫೈಟಿಂಗ್ ಸ್ಟಾರ್ನಾಗಿ ಮಾಡುತ್ತೆ ಗೊತ್ತಾ. ಮತ್ತೆ ನೀನು ಟೈಗರ್ ಚಾಂಗ್ನ ಕೂಡ ಸೋಲಿಸಬಹುದು. ಸರ್, ತಾವು ನನಗೆ ಮಾರ್ಷಲ್ ಆರ್ಟ್ ನ ಕಲ್ಸ್ಕೊಡ್ತೀರಾ ಹೇಳಿ? ನೀನು ಟೈಗರ್ ಚಾಂಗ್ ನ ಸೋಲಿಸ್ಬೇಕು ಅಂದ್ರೆ ಅದೇ ಮಾಸ್ಟರ್ ಹತ್ರನೇ ನೀನು ಕೋಚಿಂಗ್ ತಗೋಬೇಕು. ಯಾರು ಟೈಗರ್ ಚಾಂಗ್ಗೆ ಕಲಿಸಿದ್ರು
ಅವ್ರ ಹೆಸರು ಮಾಸ್ಟರ್ ಹಿಮ್ ನರೇಶ್. ಹಾಗೆ ಇನ್ನೊಂದು ವಿಷಯ, ಅವ್ರ ಇತ್ತೀಚೆಗೆ ಯಾರಿಗೂ ಕಲಿಸ್ತಾ ಇಲ್ಲ. ಆದ್ರೆ ನೀನ್ ಅವ್ರ ಜೊತೆ ರಾಜಿ ಆದ್ರೆ ಆಗ ನೀನು ಟೈಗರ್ ಚಾಂಗ್ನ ಖಂಡಿತ ಸೋಲಿಸಬಹುದು. ಅವ್ರು ಎಲ್ಲಿರ್ತಾರೆ ಸರ್? ನಾವು ಎಲ್ಲರೂ ಸೇರ್ಕೊಂಡು ಮೋಟುನ ಅವ್ರ ಹತ್ರ ಕರ್ಕೊಂಡು ಹೋಗಿ ಮಾರ್ಷಲ್ ಆರ್ಟ್ ಕಲ್ಸ್ಕೊಡಿ ಅಂತ ಅವ್ರನ್ನ ಕೇಳ್ಕೊತೀವಿ. ಎಸ್, ಬೇಗ ಹೇಳಿ ಮಾಸ್ಟರ್ ಹೇಮ್ ನರೇಶ್ ಎಲ್ಲಿ ಸಿಗ್ತಾರೆ ಅಂತ. ನಾವೆಲ್ಲರೂ ಮೋಟು ಜೊತೆ ಹೋಗ್ತೀವಿ. ಮಾಸ್ಟರ್ ಹಿಮ್ ನರೇಶ್ ಅವರ ಸ್ಕೂಲು ಹಿಮಾಲಯದ ಬೆಟ್ಟಗಳ ಮೇಲೆ ಹಿಮ್ ಹಳ್ಳಿಯಲ್ಲಿದೆ. ಮಾರ್ಷಲ್ ಆರ್ಟ್ ಕಲ್ತಾದ್ಮೇಲೆ ಟೈಗರ್ ಜಾಂಗ್ ಜೊತೆ ಹೋರಾಡೋದಕ್ಕೆ ತುಂಬಾ ದೂರ ಹೋಗ್ಬೇಕಾಗಿಲ್ಲ. ಅವನ ಹಳ್ಳಿ ಕಾಲ ಹಳ್ಳಿ ಕೂಡ ಹಿಮ್ ಹಳ್ಳಿಯ ಎದುರುಗಡೆ ಬೆಟ್ಟದ ಮೇಲೆನೇ ಇದೆ. ಮತ್ತು ಬೇಗ ರೆಡಿ ಆಗೋಣ, ಹಿಮಹಳ್ಳಿಗೆ ನಾವೆಲ್ಲರೂ ಹೋಗೋಣ. ನೋಡಿ, ಅಲ್ಲಿದೆ ಹಿಮಹಳ್ಳಿ. ಅಲ್ಲಿಗೆ ಯಾವುದೇ ಬಸ್ಸು ಕಾರು ಕೂಡ ಹೋಗುದಿಲ್ಲ, ನೀವು ನಡ್ಕೊಂಡೇ ಹೋಗ್ಬೇಕು. ಅಯ್ಯೋ, ನಮ್ಗೇನು ಬೇಡಪ್ಪ, ಏನು ಬೇಡ ಅಣ್ಣಂದ್ರೆ. ನಮ್ಗೆ ದಯವಿಟ್ಟು ಹಿಂಸಕೋಬೇಡಿ ನೀವು. ನಮ್ಗೆ ದಯವಿಟ್ಟು ಹೇಳಿ, ಮಾಸ್ಟರ್ ಹಿಮ್ ನರೇಶ್ ಅವರ ಸ್ಕೂಲು ಮೇಲ್ಗಡೆ ಇದೆ ತಾನೇ? ಹಾ ಸರ್, ಅವರು ಅಲ್ಲಿ ಮೇಲ್ಗಡೆ ಇರ್ತಾರೆ. ಆ ಶಿಂಬಾ ಅವ್ರು ಹೇಳ್ತಾ ಇದ್ರು, ಮಾಸ್ಟರ್ ಹಿಮ್ ನರೇಶ್ ಅವರ ಹಳ್ಳಿ ಮುಂದೆ ಇನ್ನೊಂದು ಬೆಟ್ಟ ಇದೆಯಲ್ಲ, ಅಲ್ಲಿ ಟೈಗರ್ ಚಾಂಗರ್ ಊರಿದೆಯಂತೆ. ಅದು ಅವ್ರದೇ ಇರ್ಬೋದು ಅನಿಸ್ತಾ ಇದೆ. ಅದು ಕಾಲ್ ಹಳ್ಳಿ ಡಿಂಗ್ ಬ್ಯಾಂಗ್ದು. ಟೈಗರ್ ಚಾಂಗ್ ಅಲ್ಲಿ ಕೆಲಸ ಮಾಡ್ತಾನ ಅವನ ಹತ್ರ. ಈ ಡಿಂಗ್ ಬ್ಯಾಂಗ್ ಯಾರಪ್ಪ ಅಣ್ಣ? ಶಾಂತರಾಗಿ, ಸರ್ದಾರ್ ಡಿಂಗ್ ಬ್ಯಾಂಗ್ ಬರ್ತಾ ಇದ್ದಾರೆ. ಹೇಗಿದ್ಯಾ ಟೈಗರ್ ಚಾಂಗ್? ಮತ್ತು ಹೇಗಿತ್ತು ನಿನ್ನ ಜಗತ್ತನ್ನೇ ಗೆಲ್ಲೋಂತ ಪ್ರಯಾಣ? ಮಾಸ್ಟರ್ ಡಿಂಗ್ ಬ್ಯಾಂಗ್, ನನ್ನ ಪ್ರಯಾಣ ತುಂಬಾ ಚೆನ್ನಾಗಿದೆ. ಯಾರು ನನ್ನ ಹೆದರ್ಸಕ್ಕಾಗ್ಲೇ ಇಲ್ಲ. ಇವತ್ತು ನನಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ, ಟೈಗರ್ನ ವಾರ್ನಲ್ಲಿ ಎದುರಿಸಬಹುದು,
ಆದ್ರೆ ಟೈಗರ್ ಚಾಂಗ್ನ ಎದುರಿಸೋದಂತೂ ಬಹಳ ಕಷ್ಟ ಅಂತ. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ನೀನು ಇಡೀ ಜಗತ್ತಲ್ಲಿ ನನ್ನ ಸ್ಕೂಲ್ ಹೆಸರನ್ನ ತುಂಬಾ ಫೇಮಸ್ ಮಾಡಿದ್ಯಾ. ದೂರ ದೂರದ ಊರುಗಳಿಂದ ಈಗ ಮಾರ್ಷಲ್ ಆರ್ಟ್ಸ್ ಕಲಿಯಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ನಡಿ ನೋಡೋಣ, ನಿನ್ನ ಹತ್ರ ಈಗಲೂ ಅದೇ ದಮ್ಮು ತಾಕತ್ತು ಉಳ್ಕೊಂಡಿದ್ಯಾ ನೋಡೋಣ ಅಂತ. ಅದೇ ಇಲ್ಲಿಂದ ಹೋಗೋಕೆ ಮುಂಚೆ ಇತ್ತಲ್ಲ, ತೋರ್ಸು. ಹೆದರ್ಕೋಬೇಡ, ಹಿಡ್ಕೋ. ಟೈಗರ್ ಚಾಂಗ್, ನಗದನ್ನ ನಿಲ್ಲಿಸಿ ಫೈಟ್ ಮಾಡು. ಟೈಗರ್ ಚಾಂಗ್, ಫೈಟ್ ಫೈಟ್. ಅಯ್ಯಮ್ಮ, ಇವಾಗೇನ್ ಫೈಟ್ ಮಾಡ್ತಾನೆ? ಅವನ ಮಕನೇ ಟೈಟ್ ಆಗಿ ಹೋಗ್ಬಿಟ್ಟಿದೆ. ಹುಷಾರು ಕಣ. ಇದು ಚೀಟಿಂಗ್. ಇದು ಮಾರ್ಷಲ್ ಆರ್ಟ್ಸ್ ಫೈಟ್ ಅಲ್ಲಿ ಸೂಪರ್ ಪವರ್ಸ್ ನ ಯೂಸ್ ಮಾಡಕ್ ಆಗೋದಿಲ್ಲ. ನಾನು ಗೆಲ್ಲೋಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ. ನಾನು ಇದುವರೆಗೂ ಯಾರ ಹತ್ರನೂ ಸೋತಿಲ್ಲ, ಮತ್ತೆ ಇವತ್ತು ಸೋಲದೇ ಇಲ್ಲ. ಫೋಕಸ್ ಅಂಡ್ ಫೇತ್, ಇವೆರಡನ್ನ ಚೆನ್ನಾಗಿ ನೆನಪಿಟ್ಕೋ. ಏನ್ ಮಾಡ್ತಾ ಇದೀಯ ಅದನ್ನ ಪೂರ್ತಿ ಫೋಕಸ್ ಇಟ್ಕೋ. ನಿನ್ನಲ್ಲಿ ಫೇತ್ ಇಟ್ಕೋ, ಭರವಸೆ ಇಡು. ನೀನು ಎಲ್ಲಾನು ಮಾಡಬಹುದು. ಶಬಾಷ್ ಮೋಟು. ಮೋಟು, ನಿನ್ ಕೈಲ್ ಸಾಧ್ಯ ಇದು. ನೀನು ಇದನ್ನು ಕಲ್ತಿದ್ಯಾ? ಇದು ಸಾಧ್ಯನೇ ಇಲ್ಲ. ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟೊಂದು ಕಲೆಗಳನ್ನ ಯಾಕೆ ಕಲಿಯೋದಕ್ಕೆ ಸಾಧ್ಯ? ಅಯ್ಯಮ್ಮ, ಮೋಟು ಏನ್ ಬೇಕಾದ್ರೂ ಮಾಡ್ತಾನೆ.
ಮೋಟು ಫುರ್ಫುರಿ ನಗರದ ಮೋಟು. ಇಲ್ಲ, ನೀನ್ ಇಲ್ಲಿಂದ ಗೆದ್ಬಿಟ್ಟು ಹೋಗ್ಲಿಕ್ಕಾಗೋದೇ ಇಲ್ಲ. ಗಾರ್ಡ್ಸ್, ಇವತ್ತಿಲ್ಲಿಂದ ಯಾರು ಜೀವಂತವಾಗಿ ಆಚೆ ಹೋಗ್ಲೇಬಾರ್ದು. ವಿಚಾರಿಸ್ಕೊಳ್ಳಿ ಎಲ್ಲಾರನು. ಏಯ್, ಏಯ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲಾಣೆ, ನಮ್ ಡಿಪಾರ್ಟ್ಮೆಂಟ್ ಮೇಲಾಣೆ. ಏಯ್, ಬದಲು ಖಾಲಿ ಹೋಟೆಲ್ ಅಂತಾನೆ ಓಡ್ತಾ ಇಲ್ಲ ಕಣೋ. ಬೇಗ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಮೋಟು, ನೀನ್ ಫೈಟ್ ಶುರು ಮಾಡ್ಕೊಳ್ಳೋ. ನಾನು ಚಿಂಗಮ್ ಸರ್ಕಲ್ ಫೈಟ್ ಮಾಡಿಸ್ತೀನಿ. ಚಿಂಗಮ್ ಸರ್, ಫೈರ್ ಮಾಡ್ತಾರೆ ರೀ. ಫೈರ್. ಒಂದು ಪಂಚು ಪ್ಲೀಸ್ ಪ್ಲೀಸ್ ಪ್ಲೀಸ್, ಒಂದೇ ಒಂದು ಪಂಚ್ ಹೊಡಿ ನನಗೆ ಪ್ಲೀಸ್. ನೋಡಿದ್ರೆ ಬಾಸ್ ನೋಡಿದ್ರ ಸೂರ್ಯ ಸುಡ್ತಾ ಇದ್ದಾನೆ, ಚಂದ್ರ ತಣ್ಣಗಿರ್ತಾನೆ. ನಾನು ಹೇಳಿಲ್ವಾ? ನಾನು ಹೇಳಿದ್ರೆ ಕೇಳಲೇ ಇಲ್ಲ ನೀವು. ನಾನು ಹೇಳಿದ್ದ ನಿಜ. ಸಾಕು ಮಾಡು ಮೋಟು. ಜನ ಹೇಳೋದಿಲ್ಲ, ಆದ್ರೆ ನಾನು ಹೇಳ್ತೀನಿ. ಟೈಗರ್ ಚಾಂಗಿಂದ ಖಂಡಿತ ಬಚಾವ್ ಆಗ್ಬೋದು, ಆದ್ರೆ ಮೋಟುವಿಂದ ಮಾತ್ರ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಮೋಟು ಸೂರ್ಯನ ಜೊತೆ ಕಣ್ಮಿಲಾಯಿಸಿದ್ರೆ ಅವಾಗ ಕತ್ಲೆ ಆಗ್ಬಿಡುತ್ತೆ. ನಮ್ಮನ್ನು ಕ್ಷಮಿಸ್ಬಿಡು. ನಮಗೆ ಮತ್ತೆ ಇನ್ನೊಂದ್ಸರಿ ಸೂರ್ಯನ ಹತ್ರ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ನಮ್ಮನ್ನು ಕ್ಷಮಿಸ್ಬಿಡು, ನಮ್ಮನ್ನು ಕ್ಷಮಿಸ್ಬಿಡು. ಕ್ಷಮಿಸಿದ್ದೀನಿ, ಆದ್ರೆ ಅದಕ್ಕೆ ಮುಂಚೆ ಮಾಸ್ಟರ್ ಹೀಮ್ ನರೇಶ್ ಪವಿತ್ರ ಗ್ರಂಥನ ಎಲ್ಲಿಟ್ಟಿದ್ಯೋ ಬೇಗ ತಗೊಂಡ್ ಬಾ ಹೋಗು. ಈಗಲೇ ತಗೊಂಡ್ಬಂದ್ಬಿಡ್ತೀನಿ. ಇನ್ಮೇಲಿಂದ ನೀನೇನಾದ್ರೂ ಹೀಮ್ ನರೇಶ್ ಅವ್ರಿಗೆ ಮತ್ತೆ ತೊಂದರೆ ಕೊಟ್ಟ ಅಂದ್ರೆ ಮತ್ತೆ ನಾವು ವಾಪಸ್ ಬರ್ಬೇಕಾಗತ್ತೆ ಇಲ್ಲಿಗೆ, ಗೊತ್ತಾಯ್ತಾ? ಅರ್ಥ ಆಯ್ತು, ಅರ್ಥ ಆಯ್ತು. ಮಾಸ್ಟರ್ ತಗೊಳ್ಳಿ ನಿಮ್ಮ ಮಾರ್ಷಲ್ ಆರ್ಟ್ ನ ಪವಿತ್ರವಾದ ಗ್ರಂಥ. ಇದ್ರ ಅರ್ಥ ನೀನು ಗೆದ್ಕೊಂಡ್ಬರ್ತಾ ಇದೀಯಾ. ಶುಭಾಶಯಗಳು. ಅದನ್ನ ಏನ್ ಹೇಳ್ತಾರೆ ಇಂಗ್ಲಿಷಲ್ಲಿ? ಕಾಂಗ್ರ್ಯಾಟುಲೇಟನ್. ಅರೆ ಕಂಗ್ರ್ಯಾಟುಲೇಟನ್ ಅಲ್ಲ, ಕಂಗ್ರ್ಯಾಚುಲೇಷನ್ಸ್ ಅಂತ. ಇದೆಲ್ಲ ನೀವು ಟ್ರೈನಿಂಗ್ ಕೊಡದಿದ್ರೆ ಸಾಧ್ಯನೇ ಆಗ್ತಿರಲ್ಲ. ನಿನ್ನ ದೃಢ ಸಂಕಲ್ಪ ಇಲ್ಲ ಅಂದ್ರೆ ಕೂಡ ಆಗ್ತಾ ಇರ್ಲಿಲ್ಲ. ನೀನು ಎಲ್ಲಾನು ಕಲ್ತ್ಕೊಂಡೆ. ಮನುಷ್ಯ ಒಂದು ಸರಿ ದೃಢ ನಿಶ್ಚಯ ಮಾಡಿಬಿಟ್ರೆ ಏನ್ ಬೇಕಾದ್ರೂ ಕಲಿತಾನೆ. ಅವನಿಗೋಸ್ಕರ ಯಾವುದು ಅಸಂಭವ ಅಲ್ಲ. ಟೈಗರ್ ಚಾಂಗ್ ನ ವಾರಿಂದ ಬಚಾವಾಗೋದು ಸಾಧ್ಯವಿಲ್ಲ ಅಲ್ಲ, ಸಾಧ್ಯವಿದೆ. Watch India's largest kids library only on Jio Hotstar. Download the app now.